ಆಕ್ಸಿಡೆಂಟ್ ಆದಾಗ ವಿನೇಶ್ ಕಾರ್ ಡ್ರೈವ್ ಮಾಡ್ತಿದ್ರಾ? ಎಸ್, ಯಾವ ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ? ವಿನೇಶ್ ಅಂತ ಹೇಳಿದ್ರೆ ನಟ ದರ್ಶನ್ ಅವರ ಪುತ್ರ. ಇಲ್ಲಿ ಆಕಸ್ಮಿಕ ಅವಘಡ ಆಯಿತು ನಿನ್ನೆ ಅನ್ನೋದು ನಿಮಗೆ ಗೊತ್ತಿದೆ. ಈಗ ಅದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿವರವಾದಂಥ ಮಾಹಿತಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಆಕ್ಸಿಡೆಂಟ್ ಆದಾಗ ವಿನೇಶ್ ಕಾರ್ ಡ್ರೈವ್ ಮಾಡ್ತಾ ಇದ್ರಾ? ವಿನೇಶ್ ದರ್ಶನ್ ಕಾರು ಅಂದರೆ ವಿನೇಶ್ ದರ್ಶನ್ ಅವರ ಪುತ್ರ, ಅವ್ರ ಕಾರು ಆಕ್ಸಿಡೆಂಟ್ ಆಯಿತು. ಆದರೆ ನಿಜಕ್ಕೂ ಯಾರು ಡ್ರೈವಿಂಗ್ ಮಾಡ್ತಾ ಇದ್ರು ಎಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ವಿನೇಶ್ ದರ್ಶನ್ ಕಾರ್ ಡ್ರೈವ್ ಮಾಡಿಲ್ಲ, ಇದು ಸುಳ್ಳು ಸುದ್ದಿ. ಅಲ್ಲಿ ಸ್ಥಳೀಯರು ನಿನ್ನೆ ಏನು ಹೇಳಿದ್ರು, ಅವರು ಡ್ರೈವ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿಯ ಆಧಾರದ ಮೇಲೆ ಆ ಸುದ್ದಿ ಹರಿದಾಡಿತ್ತು. ಅದು ಸಣ್ಣ ರಸ್ತೆ, ಒಂದು ಅಪಘಾತದ ಘಟನೆ ಅಷ್ಟೇ, ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ದೈವವಶಾತ್. ವಿನೇಶ್ ಆಸ್ಪತ್ರೆಗೆ ದಾಖಲಾಗಿಲ್ಲ, ಯಾವ ತೊಂದರೆಯೂ ಆಗಿಲ್ಲ ಅದೃಷ್ಟವಶಾತ್. ಮತ್ತು ಅಪಘಾತಕ್ಕೀಡಾದವರಿಗೆ ಸಹಾಯ ಮಾಡಲು ವಿನೇಶ್ ಕೆಳಗಿಳಿದಿದ್ದ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ಸ್ಥಳದಲ್ಲಿದ್ದವರು ದೃಶ್ಯಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡ್ರು, ಅಪಘಾತಕ್ಕೀಡಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಎಸ್, ಅಫಿಷಿಯಲ್ ಕ್ಲಾರಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ಅದಕ್ಕಿಂತ ಮುಂಚಿತವಾಗಿ ಏನಾಯಿತು, ಒಂದು ಸಣ್ಣ ಅಪಘಾತ ಆಯಿತು ಟೂ ವೀಲರ್ ರೈಡರ್ ನಡುವೆ ಅಲ್ವಾ, ದ್ವಿಚಕ್ರ ವಾಹನ ಸವಾರ, ಆತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಮತ್ತು ಅದೃಷ್ಟವಶಾತ್ ಯಾರಿಗೂ ಕೂಡ ದೊಡ್ಡ ಮಟ್ಟದ ಅಪಾಯ ಆಗಿಲ್ಲ ಅನ್ನೋದು ಈಗ ಗಮನಿಸಬೇಕಾದಂಥ ಅಂಶ. ಅದರ ಜೊತೆಗೆ ಇಲ್ಲಿ ಒಬ್ಬ ಸೆಲೆಬ್ರಿಟಿ ಅಂತ ಬಂದಾಗ, ಒಬ್ಬ ಪ್ರಖ್ಯಾತ ನಾಮರು ಅಂತ ಬಂದಾಗ, ಅತಿ ಹೆಚ್ಚು ಇಲ್ಲಿ ಒಂದು ಫ್ಯಾನ್ ಬೇಸ್ನ ಅಭಿಮಾನಿ ಬಳಗವನ್ನು ಹೊಂದಿದಂಥ ನಟ ದರ್ಶನ್ ಅವರ ವಿಚಾರ ಅಂತ ಹೇಳಿದಾಗ ಒಂದಿಷ್ಟು ಸಹಜವಾಗಿ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದ್ವು. ಅಂತಹ ಒಂದು ಪರ ವಿರೋಧದ ಚರ್ಚೆಗೆ ನಿನ್ನೆಯ ಈ ಸುದ್ದಿ ಕೂಡ ಗ್ರಾಸವಾಗಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಕುಟುಂಬದ ಆತ್ಮೀಯರು, ಅತ್ಯಾಪ್ತರು ಆಗಿರುವಂಥ ಮ್ಯೂಸಿಕಲ್ ಕಂಪೋಸರ್, ಮ್ಯೂಸಿಷಿಯನ್, ಪ್ಲೇಬ್ಯಾಕ್ ಸಿಂಗರ್, ನಟ ದರ್ಶನ್ ಅವರ ಅಭಿಮಾನಿ ಕೂಡ ಹೌದು, ಅವರ ಕುಟುಂಬದ ಆತ್ಮೀಯರು ಆಗಿರುವಂಥ ಸುಪ್ರೀತ್ ಗಾಂಧಾರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಪ್ರೀತ್ ನಮಸ್ಕಾರ, ನಾನು ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ? ನಮಸ್ತೆ ಸರ್. ಎಸ್, ನಾನು ಚೆನ್ನಾಗಿದ್ದೀನಿ. ನಿನ್ನೆಯ ಈ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ, ಸಣ್ಣ ಮಟ್ಟದ ಅಪಘಾತ, ಒಂದು ಖುಷಿ ಸಮಾಚಾರ ಏನು ಅಂತ ಹೇಳಿದ್ರೆ ಯಾರಿಗೂ ಕೂಡ ಅಪಾಯ ಆಗಿಲ್ಲ ಅಂಥೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸ್ಪಷ್ಟನೆ ಏನು, ತಾವೇನು ಹೇಳೋಕೆ ಬಯಸ್ತೀರಿ ನಟ ದರ್ಶನ್ ಅವರ ಕುಟುಂಬದ ಒಬ್ಬ ಆತ್ಮೀಯರಾಗಿ? ಸರ್, ಏನು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಅಶ್ವವೇದ ನ್ಯೂಸ್ ಏನಿದೆಯೋ ಅವ್ರಿಗೆ ಫಸ್ಟ್ ಆಫ್ ಆಲ್ ನಿಮ್ ರಿಪೋರ್ಟರ್ ಯಾರಿದ್ರು ಗೊತ್ತಿಲ್ಲ ಅಲ್ಲಿ ಸ್ಪಾಟ್ ಅಲ್ಲಿ. ಫಸ್ಟ್ ಆಫ್ ಆಲ್ ಆ ವಿಡಿಯೋ ಎಲ್ಲಿ ಸಿಕ್ತು ಅಂತಾನು ಗೊತ್ತಿಲ್ಲ ನಿಮ್ಮ ಚಾನೆಲ್ಗೆ. ಇಲ್ಲಿ ಏನಂದ್ರೆ ಎಲ್ಲ ಅಭಿಮಾನಿಗಳು ಆಗಿರ್ಬೋದು, ಅವ್ರ ಕುಟುಂಬ ಆಗಿರ್ಬೋದು, ಎಲ್ರು ಕೂಡ ನಾವು ಬೇಜಾರಲ್ಲಿದ್ದೀವಿ ಫಸ್ಟ್ ಆಫ್ ಆಲ್. ನಿಜ. ಓಕೆನಾ, ನಾವು ಯಾವ್ದೋ ಬೇಜಾರಲ್ಲಿದ್ದೀವಿ, ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಆದ್ರೂ ಕೂಡ ಪದೇ ಪದೇ ದರ್ಶನ್ ಅವರ ಕುಟುಂಬ ಮೇಲೆ ಈ ತರ ವಿಡಿಯೋ ಹಾಕೋದು, ಈ ತರ ಅವರೇ ಡ್ರೈವ್ ಮಾಡ್ತಿದ್ರು ಅಂತ ನೀವಲ್ಲ, ನಿಮ್ಮ ಇನ್ನೊಬ್ರು ಆಂಕರ್ ಒಬ್ರು ಇದಾರೆ. ಅಲ್ಲ, ಅಂದ್ರೆ ಏನಂದ್ರೆ ಸುಪ್ರೀತ್, ಈಗ ಅಲ್ಲಿ ಸ್ಥಳೀಯರು ಏನು ಹೇಳಿಕೆ ಕೊಟ್ರಲ್ಲ, ಆ ಆಧಾರದ ಮೇಲೆ ಆ ಒಂದು ಫಸ್ಟ್ ಇನ್ಫಾರ್ಮೇಶನ್ ತೆಗೆದುಕೊಂಡಾಗ ಏನಿತ್ತು ಆ ಸುದ್ದಿಯಲ್ಲಿ ಕೊಡಲಾಗಿದೆ. ಅದರ ಜೊತೆಗೆ ಈಗ ನೀವು ಸ್ಪಷ್ಟನೆ ಕೊಡ್ತಾ ಇದ್ದೀರಿ, ಅಂದ್ರೆ ಇದೆಲ್ಲ ಇತ್ಯರ್ಥ ಆಗಬೇಕು, ಯಾರಿಗೂ ತಪ್ಪು ಮಾಹಿತಿ ಹೋಗಬಾರ್ದು ಅಂತಾನೆ ನಾವು ಈಗ ನಿಮ್ಮನ್ನ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಂಡಿದ್ದೀವಿ. ಎಸ್, ಕರೆಕ್ಟ್ ನೀವು ಹೇಳ್ತಿರೋದು ಕರೆಕ್ಟ್ ಇದೆ. ಬಟ್ ಏನು ಅಂದ್ರೆ ಸುದ್ದಿ ಮಾಡಕ್ಕಿಂತ ಬಿಫೋರ್ ಆಕ್ಚುಲಿ ಏನಂತಂದ್ರೆ ಅದು ನೀಟಾಗಿ ವಿಚಾರ ತಿಳ್ಕೊಂಡು ನೀವು ಸುದ್ದಿ ಹಾಕಿದ್ರೆ ಒಳ್ಳೇದು ಸರ್. ಇಲ್ಲ, ಕರೆಕ್ಟ್ ಆ ಕೆಲಸವನ್ನು ಮಾಡ್ತಾನೆ ಇದ್ದೀವಿ. ಆಮೇಲೆ ನೀವು ನಿನ್ನೆ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರೆ, ವಿನೀಶ್ ಅವರಾಗಿರ್ಬೋದು ಅಥವಾ ಕುಟುಂಬ ಸದಸ್ಯರಾಗಿರ್ಬೋದು, ನೀವಾಗಿರ್ಬೋದು, ತಕ್ಷಣಕ್ಕೆ ಒಂದು ಸಂಪರ್ಕ ಮಾಡಿದ್ರು ಕೂಡ ಇದು ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅಲ್ಲಿ ಸ್ಥಳೀಯರ ವರ್ಷನ್ ಸಿಕ್ಕಿತು, ತೆಗೆದುಕೊಂಡ್ವಿ, ಆಮೇಲೆ ಆ ವಿಡಿಯೋ ಕೂಡ ಪ್ರಸಾರ ಆಯ್ತು. ಕರೆಕ್ಟ್ ಸರ್, ನೀವು ನನಗೆ ಬಹಳ ಆತ್ಮೀಯರು ತುಂಬಾ ವರ್ಷಗಳಿಂದ. ಸೊ ನಾನು ನಿನ್ನೆ ಫೋನ್ ಮಾಡಬೇಕಿತ್ತು, ಫೋನ್ ಮಾಡಕ್ಕಿಂತ ಬಿಫೋರ್ ನ್ಯೂಸ್ ಹೋಗಿತ್ತು ಆಲ್ರೆಡಿ, ಆನ್ ಏರ್ ಆಗ್ಬಿಟ್ಟಿತ್ತು. ಆದ್ರಿಂದ ಫೋನ್ ಮಾಡಕ್ ಆಗ್ಲಿಲ್ಲ ಹೊರತು, ಇಲ್ಲಾಂದ್ರೆ ಖಂಡಿತವಾಗ್ಲೂ ಫೋನ್ ಮಾಡ್ತಿದ್ದೆ ನಾನು. ಯಾಕಂದ್ರೆ ನಮ್ಗೀಗ ಸ್ಪಷ್ಟನೆ ಬೇಕು, ಸತ್ಯಾಂಶ ಸಿಗಬೇಕು. ನಟ ದರ್ಶನ್ ಅವರು ಬರೀ ಅವರ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಅವರು ಕನ್ನಡದ ಒಂದು ಆಸ್ತಿ ಅಲ್ವೇ?
ಹೌದು ಸರ್, ಕನ್ನಡದ ಆಸ್ತಿ ಅವರು ಇಡೀ ಕರ್ನಾಟಕಕ್ಕೆ ಒಂದು ಆಸ್ತಿ. ಎಷ್ಟೋ ಜನಕ್ಕೆ ಇವತ್ತು ಅವ್ರ ಇದರಿಂದ ಎಷ್ಟೋ ಜನ ಊಟ ಮಾಡ್ತಿದ್ರು, ಎಷ್ಟೋ ಜನ ಕೆಲಸ ಮಾಡ್ತಿದ್ರು. ಇವತ್ತು ಕೆಲಸಗಳಿಲ್ಲ ಎಷ್ಟೋ ಜನಕ್ಕೆ. ಆ ಬೇಜಾರಲ್ಲೂ ಕೂಡ ಇದರ ಇಂಡಸ್ಟ್ರಿ ಕೂಡ ಇವತ್ತು ಎಷ್ಟೋ ಸಿನಿಮಾಗಳು ಓಡ್ತಾ ಇಲ್ಲ ಅವರಿಂದ. ಸೊ ಆದ್ರಿಂದ ಇವತ್ತು ನೀವು ಸ್ಪಷ್ಟನೆ ನಮಗಲ್ಲ ಸರ್, ಅಭಿಮಾನಿಗಳಿಗಲ್ಲ, ಅವ್ರ ಕುಟುಂಬಕ್ಕೆ ನೀವು ಸ್ಪಷ್ಟನೆ ಕೊಟ್ಬಿಡಿ. ಇಲ್ಲ, ಈಗ ಅವ್ರು ಕೊಟ್ಟಿದಾರಲ್ಲ ನಿನ್ನೆ, ವಿಜಯಲಕ್ಷ್ಮಿ ಅವರು ಅಫಿಷಿಯಲ್ ಕ್ಲಾರಿಫಿಕೇಶನ್ ಅಂತ ಕೊಟ್ಟ ತಕ್ಷಣವೇ ನಾವು ಅದನ್ನ ಸುದ್ದಿ ಪ್ರಸಾರ ಮಾಡಿದೀವಿ ಕೂಡ. ಹೌದು ಸರ್, ಸುದ್ದಿ ಪ್ರಸಾರ ಮಾಡಿದ್ದೀರಾ. ನಮಗ್ ಕೊಡೋದಕ್ಕಿಂತ ಅವರ ಕುಟುಂಬಕ್ಕೆ ಸ್ಪೆಷಲ್ ಆಗಿ ಹೌದು ಅಲ್ಲ, ಎಲ್ಲರಿಗೂ ಕೂಡ, ಎಲ್ಲ ಕುಟುಂಬ ಸದಸ್ಯರು ಮತ್ತು ಅಭಿಮಾನಿಗಳು, ಕನ್ನಡದ ಜನತೆಗೆ ಯಾರಿಗೂ ಎಲ್ಲೂ ಕೂಡ ತಪ್ಪು ಸುದ್ದಿ ರವಾನೆ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ನಿಂದ ಕೆಲವೊಂದ್ಸಲ ಅವಘಡಗಳು ಆಗ್ತವೆ. ಯಾಕಂತ ಹೇಳಿದ್ರೆ ಎಲ್ಲರೂ ಮಾಡೋದು ಎಲ್ಲ ಟೈಮಲ್ಲೂ ಎಲ್ಲ ಸರಿಯಾಗಿರುತ್ತೆ ಅಂತ ಹೇಳ್ತಾ ಇಲ್ಲ. ಆಮೇಲೆ ಇಲ್ಲಿ ನಾವು ಹೇಳಿದ್ದೇ ಸತ್ಯ ಅಂತ ನಾವು ವಾದ ಕೂಡ ಮಾಡ್ತಾ ಇಲ್ಲ. ಅವಘಡಗಳಾಗ್ತಾ ಇದ್ದಾವೆ. ಸ್ಪಷ್ಟನೆ ಕೊಟ್ಟಾಗ ನಮಗೂ ಕೂಡ ಸಂತೋಷ ಆಗುತ್ತೆ. ಈಗ ವಿನೀಶ್ ಅವರು ಹೇಗಿದ್ದಾರೆ? ವಿನೀಶ್ ಅವರ ಮನಸ್ಥಿತಿ ಏನು? ಸುಪ್ರೀತ್, ವಿನೀಶ್ ಅವ್ರು ಹೇಗಿದ್ದಾರೆ? ವಿನೀಶ್ ಅವ್ರ ಮನಸ್ಥಿತಿ ಏನು? ಫೋನು ಡಿಸ್ಕನೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ಎಸ್, ಇದು ನಟ ದರ್ಶನ್ ಕುಟುಂಬದ ಆತ್ಮೀಯರು ಮಾತನಾಡ್ತಾ ಇದ್ರು. ಎಸ್, ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ನಿಜ ಹೇಗಿದೆ ಅಂದರೆ ಸದ್ಯದ ವಾತಾವರಣದಲ್ಲಿ. ಎಸ್, ಸುಪ್ರೀತ್ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಓಕೆ ಸುಪ್ರೀತ್ ಅವರು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಮೊದಲೇ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಗ ಇಂತಹ ಸುದ್ದಿ ಆದಾಗ ಸಹಜವಾಗಿ ನೋವಾಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಅದರ ಜೊತೆಗೆ ಈಗ ವಿನೀಶ್ ಅವ್ರೇನಾದ್ರು ಮಾತನಾಡೋ ಪ್ರಯತ್ನ ಮಾಡ್ತಾರ? ಅವ್ರೇನಾದ್ರು ಒಂದು ಕ್ಲಾರಿಟಿ ಕೊಡ್ತಾರ? ನಿನ್ನೆ ಏನಾಯ್ತು, ಆಕ್ಚುಲಿ ಏನಾಯ್ತು, ವಾಟ್ ಹ್ಯಾಪನ್ ಅಲ್ಲಿ? ಈಗ ಬೈಕ್ ಸವಾರ ಏನ್ ಹೇಳಿದ್ರು, ಆ ಬಗ್ಗೆ ನಿಮ್ಗೇನಾದ್ರು ಮಾಹಿತಿ ಇದ್ರೆ ನೀವು ಕೂಡ ಶೇರ್ ಮಾಡ್ಕೊಳ್ಬಹುದು. ಇಲ್ಲ ಸರ್, ಅಲ್ಲಿ ಆಗಿರೋದು ಏನು ಅಂತಂದ್ರೆ ವಿನೀಶ್ ಅವರು ಪಕ್ಕದಲ್ಲಿ ಕೂತಿದ್ರು, ಡ್ರೈವ್ ಮಾಡ್ತಿದ್ರು. ನಾ ವಿಡಿಯೋ ನಿಮ್ಗೆ ವಿಡಿಯೋ ರಿಲೀಸ್ ಆಗಿದೆಯಲ್ವಾ ಸರ್, ನೀವೇ ನೋಡಿರ್ತೀರಾ ವಿಡಿಯೋ. ರಾತ್ರಿನೇ ನೀವೇ ನೋಡಿರ್ತೀರಾ, ಇಲ್ಲ ಬೆಳಗ್ಗೆ ನೋಡಿರ್ತೀರಾ. ಸೊ ಆ ವಿಡಿಯೋ ಏನಂದ್ರೆ ಹೋಗ್ತಿರ್ತಾರೆ, ಜಸ್ಟ್ ಅವ್ರು ಟರ್ನ್ ಮಾಡೋ ಟೈಮಲ್ಲಿ ಗಾಡಿ ಬಂದು ಆಪೋಸಿಟ್ ಅಲ್ಲಿ ಅವ್ರು ಬಂದು ಹೊಡೆದಿರೋದು. ಆಮೇಲೆ ನೀವು ಬೇಕಾದ್ರೆ ಆ ಕಿಲೋಮೀಟರ್ ಬೇಕಾದ್ರೆ ನೋಡ್ಕೊಳ್ಳಿ. ಓಕೆನಾ, 5 ಇದೆ ಅಲ್ಲಿ, ಬೇಕಾದ್ರೆ ಕಿಲೋಮೀಟರ್ ಸಮೇತ ನಿಮ್ಗೆ ತೋರಿಸಿದಾರೆ ಅಲ್ಲಿ ಆ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಆದ್ರಿಂದ ಅಚಾನಕ್ ಇದು ಆಕ್ಸಿಡೆಂಟ್ ಅನ್ನೋದು ಇವಾಗ ಮೇನ್ ರೋಡ್ ಅಲ್ಲಿ ಆದ್ರೆ ದೊಡ್ಡ ಆಕ್ಸಿಡೆಂಟ್ ಆಗ್ಬೋದು. ಇದು ಸಣ್ಣ ಪುಟ್ಟ, ಇದು ನಾರ್ಮಲ್ ಆಗೇ ಆಗುತ್ತೆ. ಇವಾಗ ನಾರ್ಮಲ್ ಎಲ್ಲರೂ ಹೋಗ್ಬೇಕಾದ್ರೆ, ನಾನೆಲ್ಲಾರು ಹೋಗ್ಬೇಕಾದ್ರೂ ಸಣ್ಣ ಪುಟ್ಟ ಆಗುತ್ತೆ, ಏನು ಮಾಡಕ್ ಆಗೋದಿಲ್ಲ. ಬಟ್ ಅದು ಇದು ದೊಡ್ಡ ಸುದ್ದಿ ಏನ್ ಗೊತ್ತಾ ಸರ್, ಇವಾಗ ನೀವೊಂದ್ ಸುದ್ದಿ ಮಾಡ್ತೀರಾ, ಬಟ್ ನಿಮ್ಮ ಸುದ್ದಿ ನೋಡ್ಕೊಂಡು ಬೇರೆಯವರೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅವರೇ ಕೂತಿದ್ರಂತೆ, ಅವರೇ ಡ್ರೈವ್ ಮಾಡ್ತಿದ್ರಂತೆ, 17 ವರ್ಷ ಹೆಂಗೆ ನೀವು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಡ್ತಾರೆ? ಇದೆಲ್ಲ ಸಹಜ ಅಲ್ಲ. ಈಗ ಒಂದು ದೊಡ್ಡ ಸಾಮ್ರಾಟರಾಗಿರ್ಬಹುದು ಅಥವಾ ದೊಡ್ಡ ಮಟ್ಟದ ಹೆಸರು ಮಾಡಿದಾಗ ಈ ತರಹದ ಒಂದು ವಾತಾವರಣ ಸಹಜ ಆಗುತ್ತೆ. ಮತ್ತೆ ನೋಡಿ, ನಾವು ನಿನ್ನೆನೆ ಬಿಟ್ಬಿಡ್ಬೋದಾಗಿತ್ತು ಅದನ್ನ, ಆದ್ರೆ ಮತ್ತೆ ನಾವು ಸ್ಪಷ್ಟತೆ ಕೊಡಬೇಕು, ನಿಮ್ಮಿಂದ ಒಂದಿಷ್ಟು ಅಭಿಪ್ರಾಯ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಸುದ್ದಿ ಮಾಡ್ತಾ ಇದೀವಿ. ಹೌದು ಸರ್, ನೀವು ನೆನ್ನೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದ್ರೆ ಆಗೋಗ್ತಿತ್ತು. ಬಟ್ ಏನು ಅಂತ ಏನಾಯ್ತು ಅನ್ನೋದು ನಿಮ್ ಕಡೆಯಿಂದ ಹೇಳ್ಬಿಟ್ಟಿದ್ರೆ 1 ವರ್ಷ ಸಿಕ್ತು, ನಾವು ಹಾಕಿದ್ವಿ, ಇನ್ನೊಂದು ವರ್ಷನಿಗೂ ಕೂಡ ಟ್ರೈ ಮಾಡಿದ್ವಿ ಅಲ್ಲ. ನೀವು ಏನಾದ್ರು ತಪ್ಪಾಗಿದ್ರೆ ಅವಾಗ ತಕ್ಷಣಕ್ಕೆ ನೀವು ಹೇಳಿದ್ರೆ ಬಿಫೋರ್ ಸ್ಪ್ರೆಡಿಂಗ್ ದ ನ್ಯೂಸ್, ಅದು ನಾವು ಕೂಡ ಮಾಡ್ಬೋದು. ಅಂದ್ರೆ ಮ್ಯೂಚುವಲ್ ಆಗಿ ನಮ್ಮ ಪಾತ್ರವೂ ಇರುತ್ತೆ, ನಿಮ್ಮ ಪಾತ್ರವೂ ಇರುತ್ತೆ. ಸಮಾಜದಲ್ಲಿ ಎರಡೂ ಜವಾಬ್ದಾರಿಯಿಂದ ನಾವು ನಿಭಾಯಿಸಬೇಕಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ಸುಪ್ರೀತ್, ಕರೆಕ್ಟ್ ಸರ್, ನಿಮ್ಮ ಅನಿಸಿಕೆ ಕರೆಕ್ಟ್ ಆಗಿ ಹೇಳಿದ್ರೆ. ಬಟ್ ಇಲ್ಲಿ ಒಂದು ಕುಟುಂಬಕ್ಕೆ ಬೇಜಾರಾಗಿದೆ, ಒಂದು ಅವ್ರು ಆಲ್ರೆಡಿ ದುಃಖದಲ್ಲಿದ್ದಾರೆ, ದುಃಖದಲ್ಲಿ ಕೂಡ ಇನ್ನೊಂದು ನೀವು ಎಕ್ಸ್ಟ್ರಾ ಇದು ಅಪ್ಲೈ ಮಾಡ್ಬಿಟ್ರೆ. ಬಟ್ ಏನು ಅಂದ್ರೆ ನೀವು ಕರೆಕ್ಟ್ ಆಗಿ ಸುದ್ದಿ ಅಂದ್ರೆ ಕರೆಕ್ಟ್ ಆಗಿ ಸುದ್ದಿ ತೋರಿಸಿದ್ರೆ ಓಕೆ ಸರ್. ಬಟ್ ಏನು ಅಂದ್ರೆ ಕ್ಲಾರಿಟಿ ಇಲ್ಲಿ ಅವರೇ ಕೂತಿದ್ರಂತೆ, ಅವರೇ. ಅಲ್ಲ, ಈಗ ಇನ್ನೊಂದು ವರ್ಷನ್ ಇದೆ, ನಿಮ್ಗೆ ಇದನ್ನ ಕೇಳಿಸ್ಕೊಳ್ಳಿ. ಅಲ್ಲಿ ಏನಾಗಿದೆ, ಅಲ್ಲಿ ತಕ್ಷಣದ ಅದೇ ವಿಡಿಯೋನ ಮತ್ತೆ ಕೊಟ್ಟಿರೋದು ಇಲ್ಲ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇತ್ತು. ಹಾಗಾಗಿ ಅದಕ್ಕೊಂದು ಸ್ಪಷ್ಟನೆ ಸಿಗ್ಲಿ. ಯಾಕಂದ್ರೆ ಅಲ್ಲಿರೋರು ಮುಂಚೆ ಯಾರು ಕೂತ್ಕೊಂಡಿದ್ರು, ಆಮೇಲೆ ಯಾರು ಕೂತ್ಕೊಂಡ್ರು ಅನ್ನೋ ಒಂದು ಇದು ನಡೀತಾ ಇತ್ತು, ಚರ್ಚೆ ನಡೀತಾ ಇತ್ತು. ಹಾಗಾಗಿ ಆ ದ್ವಂದ್ವಗಳಿಗೆ ತೆರೆ ಎಳೆಯೋಣ ಅಂತೇಳಿ ನಿಮ್ಮನ್ನ ನಾವು ಮಾತಾಡಿಸ್ತಾ ಇದೀವಿ. ನಿಜಕ್ಕೂ ಮುಂಚೆ ಕುತ್ಕೊಂಡಿದ್ರ ವಿನೀಶ್ ಅವ್ರು ಡ್ರೈವ್ ಮಾಡ್ತಾ ಇದ್ರಾ ಇಲ್ವಾ ಅನ್ನೋದಕ್ಕೂ ಕೂಡ ಚರ್ಚೆ ನಡೀತಾ ಇರುತ್ತೆ. ಅವ್ರು ಡ್ರೈವ್ ಮಾಡಕ್ ಸಾಧ್ಯನೇ ಇಲ್ಲ, ಲೈಸೆನ್ಸ್ ಇಲ್ಲ ಡ್ರೈವ್ ಮಾಡಕ್ಕೆ. ಹೆಂಗ್ ಸರ್ ಡ್ರೈವ್ ಮಾಡಕ್ಕಾಗುತ್ತೆ? ಕರೆಕ್ಟ್. ಅಲ್ಲ, ಅಂದ್ರೆ ಚರ್ಚೆ ಮಾಡಬಾರ್ದು ಅಂತಿಲ್ಲ, ಚರ್ಚೆ ಮಾಡ್ತಾ ಇದ್ರು. ಹಾಗಾಗಿ ಆ ಚರ್ಚೆಗೆ ಇತಿಶ್ರೀ ಹಾಕ್ಬೇಕು ಅಂತಾನೆ ನಾವು ನಿಮ್ಮನ್ನ ಸಂಪರ್ಕ ಮಾಡಿರೋದು ಸುಪ್ರೀತ್. ಆದ್ರಿಂದ ಸರ್, ನೀವು ಅವ್ರ ಫ್ಯಾಮಿಲಿಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ, ವಿಜಯಲಕ್ಷ್ಮಿ ಮೇಡಮ್ ಒಂದು ಕ್ಲಾರಿಫಿಕೇಶನ್ ಇವಾಗ್ಲೇ ಕೊಟ್ಬಿಡಿ. ಅವ್ರು ನೋಡ್ತಾರ, ಈ ವಿಡಿಯೋನ ನೋಡ್ತಾರ ಅವರು. ಸೊ ನೀವು ಖುದ್ದಾಗಿ ನೀವೇ ಹೇಳ್ಬಿಡಿ. ನಿನ್ನೆ ಯಾರೋ ಗೊತ್ತಿಲ್ಲ, ನಿಮ್ಮ ಇನ್ನೊಬ್ರು ಆಂಕರ್ ತುಂಬಾ ಇದು ಮಾತಾಡಿದ್ದಾರೆ. ಸೊ ಅವ್ರಿದ್ದಿದ್ರೆ ಇನ್ನೂ ಜಾಸ್ತಿ ಮಾತಾಡ್ತಿದ್ದೆ ನಾನೇ. ಬಟ್ ಆದ್ರೂ ಕೂಡ ನೀವು ನನ್ಗೆ ಆತ್ಮೀಯರಾದ್ರಿಂದ ಇಲ್ಲ ಇರ್ಲಿ. ಅಂದ್ರೆ ಎಲ್ಲರೂ ಒಂದೇ, ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನಾವು ಒಂದು ವಾಹಿನಿ ಅಂತ ಹೇಳಿದಾಗ ಎಲ್ಲರ ಜವಾಬ್ದಾರಿ ಇರುತ್ತೆ. ಹಾಗೇನೆ
ನಿಮ್ಮ ಜವಾಬ್ದಾರಿ ಕೂಡ ಇರಲಿ. ಯಾಕಂದರೆ ನಿಮ್ಮ ಸ್ಪಷ್ಟನೆ ನಿನ್ನೆ ನಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ಈಗ ನೀವು ಕ್ಲಾರಿಟಿ ಕೊಟ್ಟಿದ್ದೀರಿ, ಹಾಗಾಗಿ ನಾವು ಸುದ್ದಿನ ಪ್ರಸಾರ ಮಾಡ್ತಾ ಇದ್ದೀವಿ. ಅದೇ ಸರ್, ಈಗ ಎನಿವೇ ಇಲ್ಲಿ ಥ್ಯಾಂಕ್ಸ್ ಫಾರ್ ಯುವರ್ ವರ್ಡ್ಸ್ ಆ್ಯಂಡ್ ಬೇರೆ ಕ್ಲಾರಿಫಿಕೇಶನ್. ಬೇರೆ ಚಾನೆಲ್ ಅವರೆಲ್ಲ ಹಾಕ್ತಿದ್ದಾರೆ ನೀವು. ಸಾರಿ ಕಮ್ ಅಗೈನ್, ಇನ್ನೊಂದ್ಸಲ ಹೇಳಿ, ಕೇಳಿಸ್ಲಿಲ್ಲ. ಅದೇ ಸರ್, ನಿಮ್ಮ ಒಂದು ನ್ಯೂಸ್ ನೋಡಿ ಬೇರೆಯವರೆಲ್ಲ ಹಾಕ್ತಾ ಇದ್ದಾರೆ ನಿನ್ನೆ ಫುಲ್ಲು ರಾತ್ರಿ ಎಲ್ಲ. ಕರೆಕ್ಟ್. ಆಮೇಲೆ ತಿರ್ಗಾ ವಿಡಿಯೋ ಹೆಂಗ್ ಸಿಕ್ತು ಅನ್ನೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದವ್ರಿಗೆಲ್ಲ ಹೆಂಗ್ ಸಿಕ್ತು ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದವ್ರು ಹಾಕಕ್ ಸ್ಟಾರ್ಟ್ ಮಾಡ್ಬಿಟ್ರು. ಓಕೆ ಇಲ್ಲಿ ಅಲ್ಲ, ಈಗ ನೋಡೋಣ, ಈಗ ಸುದ್ದಿ ಕೊಡ್ತಾ ಇದ್ದೀವಲ್ಲ, ಈಗ ನ್ಯೂಸ್ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀರಿ, ದಟ್ ಇಸ್ ದ ನ್ಯೂಸ್. ಅದೇ ಸರ್, ನಿಮ್ಮ ಮುಖಾಂತರನೇ ಕೊಟ್ಬಿಡಿ. ಅಲ್ಲ, ಈಗ ಮಾಡ್ತಾ ಇದ್ದೀರಾ, ನೀವೇ ಕೊಡ್ತಾ ಇದ್ದೀರಾ. ಅಲ್ಲಿ ಏನು ಹಂಗಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ನಮ್ಗಲ್ಲಿ ಸ್ಥಳೀಯರು ಏನು ವರ್ಷನ್ ಕೊಟ್ಟಿದ್ರು ಅದನ್ನ ಹಾಕಿದ್ವಿ. ಈಗ ಇವತ್ತು ನೀವು ಕೊಡ್ತಾ ಇದ್ದೀರಿ, ಅದನ್ನು ಹಾಕ್ತಾ ಇದ್ದೀವಿ. ಅದೇ ನಾನು ಹೇಳ್ತಾ ಇದೀನಿ ಸರ್, ನೀವು ಹೇಳ್ಬಿಡಿ ಈ ತರ ನಾವು ಹಾಕಿದ್ದು ತಪ್ಪಾಯ್ತು ಅಂತ ನೀವು ಹೇಳ್ಬಿಡಿ ಸರ್, ಅಷ್ಟೇ. ಅಲ್ಲ, ಹಾಕಿದ್ದು ತಪ್ಪಾಯ್ತು ಅಂತ ಅಲ್ಲ ಸುಪ್ರೀತ್ ಅವರೇ. ಈಗ ನಿನ್ನೆ ನೀವು ಕೊಟ್ಟಿದ್ರೆ ಚೆನ್ನಾಗಿತ್ತು, ಅಫ್ಕೋರ್ಸ್ ಆಗ್ತಾ ಇರುತ್ತಲ್ಲ. ಈಗ ನಿನ್ನೆ ಏನು ಕೊಟ್ಟರು, ಈಗ ಅದಕ್ಕೆ ಮತ್ತೆ ಪೊಲೀಸರು ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ಅಲ್ವಾ? ಹಾಗಾಗಿ ನಾವು ಯಾವುದನ್ನ ಕನ್ಸಿಡರ್ ಮಾಡೋಣ? ಈಗ ವಿನೀಶ್ ಅವ್ರು ಮಾತಾಡಿದ್ರು ಅಥವಾ ವಿಜಯಲಕ್ಷ್ಮಿ ಅವ್ರು ಮಾತಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಅವರು ಈಗ ಹೇಳಿದ್ರೆ ಅನುಕೂಲ ಆಗ್ಬೋದು. ಸಾಧ್ಯವಾದ್ರೆ ನೀವು ಒಂದು ಮಾತು ಹೇಳಿ, ಮಾತನಾಡ್ಲಿಕ್ಕೆ ಆಗುತ್ತಾ ನೋಡಿ. ಅವ್ರ ಕುಟುಂಬದ ಜೊತೆ ಇಡೀ ಅಭಿಮಾನಿಗಳ ಬಳಗನೆ ಅಷ್ಟು ಸಾಕಾಗಿದ್ರೆ. ಆ ಕುಟುಂಬ ಬೇರೆ ಅಲ್ಲ, ಅಭಿಮಾನಿಗಳು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಸೊ ಎಲ್ಲರೂ ಒಂದೇ ಸರ್. ನಾವು ಈಗ ನಿಮ್ಗೆ ವಿಚಾರ ಗೊತ್ತಾಯ್ತಲ್ಲ, ಈಗ ವಿಚಾರ ಕೊಡ್ತಾ ಇದ್ದೀವಿ ಅಲ್ವಾ? ಮತ್ತೆ ಸುದ್ದಿ ಪ್ರಸಾರ ಮಾಡಿರೋದೇ ಕ್ಲಾರಿಟಿ ಸಿಗ್ಲಿ ಅಂತ ಹೇಳಿ. ಮತ್ತಷ್ಟು ಕೆಲವೊಂದ್ಸಲ ಆಗುತ್ತೆ, ಅವಸರದ ಸಾಹಿತ್ಯದಲ್ಲಿ ಆಗುತ್ತೆ ಅಲ್ವಾ? ಈಗ ನೀವು ಕೂಡ ನಿನ್ನೆನೆ ಕೊಟ್ಟಿದ್ರೆ ತಪ್ಪಾಗಿ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ ಮತ್ತು ಅಭಿಮತ. ಥ್ಯಾಂಕ್ ಯು ಸುಪ್ರೀತ್ ಅವರೇ, ನಮಸ್ಕಾರ. ಓಕೆ, ನೋಡಿ, ಸಹಜ. ಈಗ ಒಬ್ಬ ಅಭಿಮಾನಿಯಾಗಿ, ಒಬ್ಬ ಕುಟುಂಬಕ್ಕೆ ಬೇಕಾದಂಥವರಾಗಿ ಅವ್ರಿಗೇನು ನೋವಾಗಿರುತ್ತೆ ಅದನ್ನು ಅವ್ರು ಹೇಳ್ತಾ ಇರ್ತಾರೆ. ಆದರೆ ಅಲ್ಲಿ ಸ್ಥಳೀಯರನ್ನೂ ಕೂಡ ನಾವು ಗಮನಿಸಿ ಹೇಳಬೇಕಾಗತ್ತೆ. ನಿನ್ನೆನೇ ಆ ಒಂದು ಸ್ಪಷ್ಟನೆಯನ್ನು ನಟ ದರ್ಶನ್ ಅವರ ಕುಟುಂಬದವರಾಗಿರಲಿ, ವಿನೀಶ್ ಅವರಾಗಿರಲಿ ಅಥವಾ ವಿಜಯಲಕ್ಷ್ಮಿ ಅವರಾಗಿರಲಿ ಆ ಸ್ಪಷ್ಟನೆಯನ್ನು ಕೊಟ್ಟಿದ್ರೆ ಎಷ್ಟು ದೊಡ್ಡದಾಗಿ ಆಗ್ತಾ ಇರಲಿಲ್ಲ. ಅಲ್ಲಿಯ ವರ್ಷನ್ ಏನಿದೆ ಅದನ್ನು ನಾವು ಇಲ್ಲಿ ತೋರಿಸ್ಬೇಕಾಗಿತ್ತು, ತೋರಿಸಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.